ಹಲೋ ಗೆಳೆಯರೆ, ನೋಡಿ ಕಮಲ್ ಹಾಸನ್ ವಿರುದ್ಧ ಒಂದು ಕೇಸ್ ಈಗ ದಾಖಲಾಗಿತ್ತು. ಯಾಕೆ ದಾಖಲಾಗಿತ್ತು ಆ ಕೇಸ್ ಅಂತಂದರೆ, ತಮಿಳು ಭಾಷೆಯಿಂದ ನಮ್ಮ ಕನ್ನಡ ಹುಟ್ಟಿದ್ದು ಅಂತ ಕೂಡ ಇದಕ್ಕೆ ಮೂಲ ಅಂದರೆ ನಮ್ಮ ತಮಿಳು ಭಾಷೆ ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ ಇಲ್ಲಿ ನಿಮಗೆ ಪ್ರೂಫ್ ಸಿಗುತ್ತೆ, ಈಗ ನಿಮಗೆ ಉತ್ತರ ಸಿಗುತ್ತೆ. ಅದಕ್ಕೆ ತಮಿಳು ಭಾಷೆಯಿಂದ ಕನ್ನಡ ಬಂದಿತ್ತಾ, ಇಲ್ಲ ಕನ್ನಡದಿಂದ ತಮಿಳು ಬಂದಿತ್ತಾ, ಇಲ್ಲ ಅಂದರೆ ಕನ್ನಡದಿಂದ ತೆಲುಗು ಹುಟ್ಟಿತ್ತಾ, ಇಲ್ಲಾಂದರೆ ಮಲಯಾಳಮಿಂದ ತಮಿಳು ಹುಟ್ಟಿತ್ತಾ ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಗುತ್ತೆ ನಿಮಗೀಗ. ನೋಡಿ ಈ ವಿಡಿಯೋದಲ್ಲಿ ಏನಂತಂದರೆ, ನೋಡಿ ತಮಿಳು ಒಂದು ದ್ರಾವಿಡ ಭಾಷೆ ಮತ್ತು ಅಂದರೆ ದ್ರಾವಿಡ ಅಂತಂದರೆ ನಮ್ಮ ದಕ್ಷಿಣ ಭಾರತದ ಒಂದು ದ್ರಾವಿಡ ಭಾಷೆ. ನಮ್ಮ ಕನ್ನಡ ಕೂಡ ದ್ರಾವಿಡ ಭಾಷೆನೇ, ಇಲ್ಲ ಅಂತಲ್ಲ. ನೋಡಿ ಇದು ಭಾರತದ ತಮಿಳುನಾಡು ರಾಜ್ಯದ ಅಧಿಕೃತ ಭಾಷೆ ಅಂತ ಕೂಡ ಹೇಳ್ಬೋದು. ನೋಡಿ ನೀವೇ ನೋಡ್ತಾ ಇರ್ಬೋದು, ಕೇರಳದ ಮಲಯಾಳಂ ಮತ್ತು ತಮಿಳು ಎರಡು ಒಂದೇ ಥರ ಇದೆ ಭಾಷೆ. ನಮ್ಮ ಕನ್ನಡ ಮತ್ತು ತೆಲುಗು ಅದು ಕೂಡ ಎರಡು ಒಂದೇ 50-50% ಒಂದೇ ಥರ ಇದೆ. ನೋಡಿ ಯಾಕೆ ಅಂತಂದರೆ, ನಮ್ಮ ಕನ್ನಡದಿಂದ ತೆಲುಗು ಹುಟ್ಟಿದೆ. ತೆಲುಗು ಹುಟ್ಟೋದಕ್ಕೆ ಕಾರಣವೇ ನಮ್ಮ ಕನ್ನಡದಿಂದ ತೆಲುಗು ಹುಟ್ಟಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಆ ಭಾಷೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಹೊರತು ಬೇರೆ ಏನೇನಿಲ್ಲ. ನೋಡಿ ಮಲಯಾಳಂ ಮತ್ತು ತಮಿಳು ಭಾಷೆ ಏನಿದೆ, ಮಲಯಾಳಂ ತಮಿಳು ಭಾಷೆ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಯಾಕೆ ಅಂತಂದರೆ ಎರಡೂ ಒಂದೇ. ಮಲಯಾಳಮಿಂದ ತಮಿಳು ಹುಟ್ಕೊಂಡಿದೆ. ತಮಿಳು ಮತ್ತು ಈಗ ಸದ್ಯಕ್ಕೆ ತಮಿಳು ಶ್ರೀಲಂಕಾ ಮತ್ತು ಸಿಂಗಾಪುರ ಎಲ್ಲ ಕಡೆ ಅಧಿಕೃತ ಭಾಷೆಯಾಗಿದೆ ಅಷ್ಟೇ. ನೋಡಿ ಸಿಂಗಾಪುರದಲ್ಲಿ ಅಲ್ಲಿ ತಮಿಳು ವಾಸ ಮಾಡೋದ್ರಿಂದ, ಅದು ಬಿಟ್ಟರೆ ಶ್ರೀಲಂಕಾ ನಿಮಗೆ ಗೊತ್ತಲ್ಲ, ಶ್ರೀಲಂಕಾ ಅಂತ ಬಂದಾಗ ಲಂಕೆಯಲ್ಲಿ ಶ್ರೀಲಂಕಾ ತಮಿಳುನಾಡೆಲ್ಲ ಅಲ್ಲೇ ಹತ್ತತ್ರ ಇರೋದ್ರಿಂದ ಅದು ಅಧಿಕೃತ ಭಾಷೆ ಆಗುತ್ತೆ ಅಷ್ಟೇ. ನೋಡಿ ತಮಿಳು ಭಾಷೆಯು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ್ದಾಗಿದೆ ಮತ್ತು ಇದು ವಿಶ್ವದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ. ತಮಿಳು ಭಾಷೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಬೇಕಂದ್ರೆ, ನೋಡಿ ಅದು ದ್ರಾವಿಡ ಭಾಷೆ. ತಮಿಳು ಭಾಷೆ ದ್ರಾವಿಡ ಭಾಷಾ ಕುಟುಂಬಕ್ಕೆ ಒಂದು ಸೇರಿದೆ, ಇಲ್ಲ ಅಂತಲ್ಲ. ಅಧಿಕೃತ ಭಾಷೆ ಅಂತ ಕೂಡ ಹೇಳಲಾಗುತ್ತೆ ತಮಿಳು ಭಾಷೆಯನ್ನು. ಅದು ಪುದುಚೇರಿ ಮತ್ತು ಕೇಂದ್ರಾಡಳಿತ ಪ್ರದೇಶ ಎಲ್ಲ ಅದಕ್ಕೆ ಸೇರುತ್ತೆ, ತಮಿಳುನಾಡಿಗೆ. ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಏನು ಹೇಳ್ತೀವಿ, ಸೇಮ್ ಅದೇ. ಕೇಂದ್ರಾಡಳಿತ ಪ್ರದೇಶ ಏನಿದೆ ಅದು ಕೇರಳ ಮತ್ತು ತಮಿಳುನಾಡು, ವೈನಾಡು ಕೇರಳ ಅಂತೇಳಿ ಏನು ಹೇಳ್ತೀವಿ, ಅದು ಅಲ್ಲಿನ ಲಿಪಿಯಿಂದನೇ ಈ ತಮಿಳು ಭಾಷೆ ಹುಟ್ಟಿರೋದು. ಮತ್ತು ನೋಡಿ ಮಾತಾಡೋರ ಸಂಖ್ಯೆ ಕೂಡ ತಮಿಳು ಭಾಷೆಯನ್ನು ಪ್ರಪಂಚದಾದ್ಯಂತ ಸುಮಾರು 77 ದಶಲಕ್ಷ ಜನರು ಕೂಡ ಮಾತಾಡ್ತಾರಂತೆ. ಮುಖ್ಯವಾಗಿ ಭಾರತ ಮತ್ತು ಶ್ರೀಲಂಕಾ, ಸಿಂಗಾಪುರ, ಮಲೇಷಿಯಾಗಳಲ್ಲಿ ತಮಿಳು ಭಾಷೆಯನ್ನು ಮಾತಾಡ್ತಕ್ಕಂಥದ್ದು. ಭಾರತದಲ್ಲಿ ನಮ್ಮ ತಮಿಳುನಾಡಲ್ಲಿ ಮಾತಾಡ್ತಕ್ಕಂಥದ್ದು, ಅದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಇಲ್ಲ. ನಮ್ಮ ಬೆಂಗಳೂರಲ್ಲೂ ಕೂಡ ತಮಿಳುನಾಡಿಂದ ಬಂದು ಕೂಡ ಸೆಟ್ಲಾಗಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ತಮಿಳಿಗೆ ಮತ್ತು ಕನ್ನಡಕ್ಕೆ ಇರುವಂಥ ಒಂದು ಡಿಫ್ರೆನ್ಸ್ ಏನು ಅಂತ ಈಗ ತಿಳಿಸಿದ್ದೀನಿ. ನೋಡಿ ಕನ್ನಡ ಯಾವ ರೀತಿ ಭಾಷೆ ಇದೆ ಮತ್ತು ಯಾವ ಲಿಪಿಯಿಂದ ಬಂದದ್ದು ಅಂತ ಕೂಡ ನಿಮಗೆ ಹೇಳ್ತೀನಿ. ನೋಡಿ ತಮಿಳು ಭಾಷೆಯನ್ನು ಬರೆಯಲು ನೋಡಿ ಅಶೋಕನ ಬ್ರಾಹ್ಮಿ ಲಿಪಿಯನ್ನು ಕೂಡ ತೊಗೊಂಡಿದ್ದಾರಂತೆ. ತಮಿಳು ಭಾಷೆ ಅಶೋಕನ ಬ್ರಾಹ್ಮಿ ಲಿಪಿಯಿಂದ ತೊಗೊಂಡಿದ್ದಾರೆ. ಮತ್ತು ಇದಲ್ಲದೆ ನೋಡಿ ಕಮಲ್ ಹಾಸನ್ ಕೂಡ ಇದ್ರ ವಿರುದ್ಧ ತುಂಬ ಕಿಡಿಕಾರಿದ್ರು. ತಮಿಳು ಭಾಷೆಯಿಂದನೇ ಕನ್ನಡ ಹುಟ್ಟಿದ್ದು, ಇಲ್ಲ ಕನ್ನಡ ಬೆಳೆದಿದ್ದು ತಮಿಳು ಭಾಷೆಯಿಂದನೇ, ತಮಿಳಲ್ಲೇ ನಾವೇ ಮೇಲು ಅಂತ ಕೂಡ ತುಂಬ ಹೇಳ್ಕೊಂಡಿದ್ರು. ತಪ್ಪು ಅದು, ಅವ್ರು ಹೇಳ್ಕೊಂಡಿರೋದು ನಿಜವಾಗ್ಲೂ. ನನ್ನ ಪ್ರಕಾರ ನೋಡಿ ಕಮಲ್ ಹಾಸನ್ಗೆ ತಮಿಳ್ ಮೇಲೆ ಅವ್ರಿಗೆ ಇದಿಲ್ಲ, ಅಭಿಮಾನ ತಮಿಳ್ ಮೇಲೆ ಇದೆ ಅಷ್ಟೇ. ಆದರೆ ತಮಿಳು ಭಾಷೆ ಯಾವ ಲಿಪಿಯಿಂದ ಬಂದಿದೆ, ಎಲ್ಲಿಂದ ಹುಟ್ಟಿದೆ, ಎಷ್ಟು ಕ್ರಿಸ್ತಶಕ ಯಾವ ಶತಮಾನದಿಂದ ಇದೆ ಅನ್ನೋದು ಅವ್ರಿಗೆ ಅಧಿಕೃತವಾಗಿ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರೋದು ಒಂದೇ, ಏನೋ ನಾನು ಅಂತ ನಮ್ಮ ಭಾಷೆ ಅಂತ ಏನೋ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಅಷ್ಟೇ, ಹೇಳ್ಕೊಂಡಿದ್ದಾರೆ. ಆದರೆ ಆ ಭಾಷೆ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಆ ಯಪ್ಪನಿಗೆ. ಯಾಕೆ ಅಂತಂದರೆ ಆ ಮನುಷ್ಯನಿಗೆ ಸರಿಯಾದ ಭಾಷೆ ಮೇಲೆ ಜ್ಞಾನ ಇರ್ತಕ್ಕಂಥದ್ದು ಬರೀ ಸಿನಿಮಾ ಅಂತ ನಂಬ್ಕೊಂಡಿರೋದ್ರಿಂದ ನಮ್ಮ ಕನ್ನಡ ಅನ್ನೋದಕ್ಕಿಂತ ನಮ್ಮ ತಮಿಳು ಸಿನಿಮಾದಲ್ಲಿ ನಾವು ಜಾಸ್ತಿ ನಮ್ಮದೇ ಒಂದು ಹವಾ ಇರಬೇಕು, ಏನೋ ಒಂದು ಇರಬೇಕು ಅನ್ನೋದನ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ಅವರು ಆ ರೀತಿ ಹೇಳ್ಕೊಂಡಿದ್ದಾರೆ ಅಷ್ಟೇ. ನೋಡಿ ತಮಿಳು ಭಾಷೆ ಬಗ್ಗೆ ಇನ್ನಷ್ಟು ನಿಮಗೆ ವಿಚಾರ ಹೇಳ್ಬೇಕಂತಂದರೆ, ಅದ್ರ ಭಾಷಾ ಉಚ್ಚಾರಣೆ ಏನಿತ್ತು ಅದ್ರ ಪ್ರಕಾರ ಹೇಳ್ಬೇಕಂತಂದರೆ ತಮಿಳಿಲ್ ಅಂತ ಎಲ್ಲ ಕರೀತಿದ್ರಂತೆ. ನೋಡಿ ದಕ್ಷಿಣ ಏಷ್ಯಾದಲ್ಲೂ ಕೂಡ ನಮ್ಮ ಕನ್ನಡ ಹೇಗೆ ಫೇಮಸ್ಸು, ಅದೇ ಥರ ತಮಿಳು ಕೂಡ ತಮಿಳಲ್ಲಿ ಫೇಮಸ್ಸು. ಅಲ್ಲಿ ತಮಿಳು ಮಾತನಾಡೋ ದ್ರಾವಿಡ ಭಾಷೆ ಜನರು ಇರ್ತಾರೆ. ಮತ್ತು ಅದು ಬಿಟ್ಟರೆ ವಿಶ್ವದ ಅತ್ಯಂತ ಹಳೆಯ ಶಾಸ್ತ್ರೀಯ ಭಾಷೆಗಳಲ್ಲಿ ಕೂಡ ಇದು ಕೂಡ ಒಂದಾಗಿದೆ. ಸುಮಾರು 300 BCEಯಿಂದ ದೃಢೀಕರಿಸಲ್ಪಟ್ಟಿದೆ ಅಂತ ಕೂಡ ಹೇಳಲಾಗುತ್ತೆ. ನೋಡಿ ತಮಿಳು ಭಾಷೆ ಅಂತ ಬಂದಾಗ ಭಾರತ ಶ್ರೀಲಂಕಾ ಹೇಗೆ ಹೊಂದ್ಕೊಳ್ಳುತ್ತೋ ಸ್ವಲ್ಪ ಅಲ್ಲಿ ಶ್ರೀಲಂಕಾದಲ್ಲಿ ಕೂಡ ತಮಿಳು ಭಾಷೆ ಮಾತಾಡ್ತಾರೆ. ಅದು ಬಿಟ್ಟರೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಅಂತ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಪುದುಚೇರಿ ಮತ್ತು ಕ್ಯಾರಕೈಲ್ ಜಿಲ್ಲೆಗಳು, ಅದು ಬಿಟ್ಟರೆ ಕೇರಳ, ಅಂಡಮಾನ್, ನಿಕೋಬಾರ್ ದ್ವೀಪಗಳು ಅಂತ ಕೂಡ ನಿಮಗೆ ಗೊತ್ತೇ ಇದೆ. ನೋಡಿ ಕರ್ನಾಟಕ ಅಂತ ಬಂದಾಗ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ ಎರಡು ಕೂಡ ಹೊಂದ್ಕೊಳ್ಳುತ್ತೆ ಭಾಷೆಗಳಲ್ಲಿ. ನೋಡಿ ಭಾಷೆಗಳಲ್ಲಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕ, ಆಂಧ್ರ, ತೆಲುಗು ಭಾಷೆ ಏನಿದೆ ತುಂಬ ಹೊಂದ್ಕೊಳ್ಳುತ್ತೆ. ಮತ್ತು ನಮ್ಮ ಕನ್ನಡದಿಂದ ಆಂಧ್ರ ಡಿವೈಡ್ ಆಗಿದೆ ಅಷ್ಟೇ. ನಮ್ಮ ಕನ್ನಡದಿಂದ ಬಂದು ಆಂಧ್ರ ಡಿವೈಡ್ ಮತ್ತು ರಾಜ್ಯ ಮಾತ್ರ ಅಲ್ಲ, ಭಾಷೆ ಕೂಡ ಅಲ್ಲಿ ಬೇರೆ ಭಾಷೆ ಹೋಗ್ಬಿಟ್ಟಿದೆ, ಅದಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಬಿಟ್ಟರೆ ನೋಡಿ ತಮಿಳು ಭಾಷೆ ಅಂತ ಬಂದಾಗ ಇದರಲ್ಲಿ ಅಧಿಕೃತ ಭಾಷೆ ಅಂತ ಬಂದಾಗ
ತಮಿಳು ಭಾಷೆ ಅಧಿಕೃತ ಭಾಷೆ ಬರಲ್ಲ. ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಭಾಷೆ ಅಂತ ಬಂದರೆ ಅದು ಹಿಂದಿನೇ. ಆದರೆ ಇಲ್ಲಿ ತಮಿಳು ಮೇಲ ಇಲ್ಲ ತೆಲುಗು ನಮ್ಮ ಕನ್ನಡನೇ ಮೇಲೆ ಇಲ್ಲ ತಮಿಳಿಂದ ಕನ್ನಡ ಹುಟ್ಟಿತ್ತ. ಕಮಲ್ ಹಾಸನ್ ಅವರ ಹೇಳಿಕೆ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ನೋಡೋಣ. ಇದನ್ನು ಅವ್ರು ನೋಡಬೇಕು ಈ ವಿಡಿಯೋನ. ಅವರೇ ಕೂಡ ಶಾಕ್ ಆಗ್ತಾರೆ. ಯಾಕೆ ಅಂತಂದರೆ ಅವ್ರಿಗೂ ಕೂಡ ಅವ್ರ ಭಾಷೆ ಬಗ್ಗೆ ಅವ್ರಿಗೆ ಹಿಡಿತಾ ಇಲ್ಲ. ಅವರು ಎಲ್ಲೂ ಕೂಡ ಓದಿಲ್ಲ ಅನ್ಕೋತೀನಿ ಅವ್ರ ಭಾಷೆ ಬಗ್ಗೆ ಅವರು ಓದಿದರೆ ಈ ರೀತಿ ಅವರು ನಿಜವಾಗ್ಲೂ ತಮಿಳ್ನಾಡು ಬಗ್ಗೆ ಅವರು ನಮ್ಮ ಕನ್ನಡದ ಬಗ್ಗೆ ಆಗಲಿ ಇಷ್ಟೊಂದು ಮಾತಾಡ್ತಾ ಇರಲಿಲ್ಲ. ನೋಡಿ, ದಕ್ಷಿಣ ಭಾರತದಲ್ಲಿ ಆರಂಭಿಕ ಸಮುದ್ರ ವ್ಯಾಪಾರಿಗಳಿಗೆ ತಮಿಳು ಆಗ್ತಿತ್ತು ಅಷ್ಟೇ. ತಮಿಳ್ನಾಡಿಗೆ ಬಂದು ಎಲ್ಲ ಸೇರ್ತಿತ್ತು ಚೆನ್ನೈಗೆ. ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಬರ್ತಿತ್ತು. ಅಲ್ಲಿಂದ ಸಂಪರ್ಕ ಭಾಷೆ ಕೂಡ ನಮ್ಮ ಕನ್ನಡದಲ್ಲೂ ಕೂಡ ಆಗ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಇಂಡೋನೇಷ್ಯಾ, ಥೈಲ್ಯಾಂಡು, ಈಜಿಪ್ಟ್ನಂತಹ ಭಾರತೀಯ ಉಪಖಂಡದ ಅಲ್ಲಿ ಹೊರಗಿರ್ತಕ್ಕಂಥ ತಮಿಳು ಶಾಸನಗಳೇನಿವೆ ಅಲ್ಲೂ ಕೂಡ ಶಾಸನಗಳು ಕಂಡು ಬಂದಿವೆ ತಮಿಳು ಭಾಷೆಗೆ ಅಷ್ಟೇ. ಆದರೆ ನಮ್ಮ ಕನ್ನಡಕ್ಕೆ ಶಾಸನ ಕಂಡು ಬಂದಿರೋದು ನಮ್ಮ ಕನ್ನಡ ಕೂಡ ಅಶೋಕನ ಬ್ರಾಹ್ಮಿ ಲಿಪಿಯಿಂದಲೇ ಬಂದಿರತಕ್ಕಂಥದ್ದು. ಸಂಗಮ್ ಸಾಹಿತ್ಯದಂತಹ ಸಾಹಿತ್ಯ ಕೃತಿಗಳೊಂದಿಗೆ ಈ ಭಾಷೆಯು ಕೂಡ ಉತ್ತಮವಾಗಿದೆ. ನೋಡಿ, ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ. ಈ ಕಮಲ್ ಹಾಸನ್ ಅವರು ಒಬ್ಬ ಎಲ್ಲೋ ತಲೆ ಕೆಟ್ಟಿರಬೇಕು, ಇಲ್ಲ ಏನೋ ಬೇರೆ ಮೈಂಡ್ ಇರಬೇಕು ಅವ್ರಿಗೆ, ಏನೋ ಬೇರೆ ಇನ್ನೇನೋ ಸ್ವಲ್ಪ ಫ್ರೆಶ್ ಸ್ವಲ್ಪ ಪ್ರೆಷರ್ ಆಗಿರ್ಬೇಕಷ್ಟೇ. ಈ ಭಾಷೆಯನ್ನು ಹಿಡಿದ ಮೇಲೆ ಅವ್ರಿಗೆ ಏನೂ ಜ್ಞಾನ ಇಲ್ಲ. ಯಾಕೆಂದರೆ ಹೇಳ್ಬೇಕಂದ್ರೆ ಅವ್ರ ಭಾಷೆ ಎಲ್ಲಿಂದ ಬಂದಿದೆ, ಎಲ್ಲಿಂದ ಹುಟ್ಟಿದೆ, ಹೇಗೆ ಬಂತು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನೋಡಿ, ಹೇಳ್ಬೇಕಂದ್ರೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇದು 2000ಕ್ಕೂ ಹೆಚ್ಚು ಹಳೆಯ ಕವಿತೆಗಳನ್ನು ಕೂಡ ಒಳ್ಕೊಂಡಿದೆ ತಮಿಳು ಅಂತಲೂ ಕೂಡ ಹೇಳ್ಬೋದು. ಆದರೆ ತಮಿಳು ಮಾತ್ರ ಕನ್ನಡದಿಂದ ಹುಟ್ಟಿಲ್ಲ. ತಮಿಳು ಭಾಷೆ ಬಂದು ಕನ್ನಡದ ಬಗ್ಗೆ ಇದು ಹೆಚ್ಚು ಜನಪ್ರಿಯತೆಯಿಂದ ಹೊಂದಿಲ್ಲ. ಕನ್ನಡನೇ ಸಪ್ರೇಟ್ ಬಂದಿರೋದು, ತಮಿಳಿಂದ ಬಂದಿಲ್ಲ ಅಂತ ಕೂಡ ಹೇಳಲಾಗುತ್ತೆ. ನೋಡಿ, ಪ್ರಸ್ತುತ ಲಿಪಿಯನ್ನು ಪ್ರಾಮಾಣಿಕರಿಸುವವರೆಗೂ ಲಿಪಿಯನ್ನು ಬಳಸಲಾಗ್ತಿತ್ತಂತೆ. ನೋಡಿ, ಭಾಷೆಯು ಕೂಡ ವಿಶಿಷ್ಟವಾದ ವ್ಯಾಕರಣ ರಚನೆಯನ್ನು ಕೂಡ ಹೊಂದಿತ್ತಂತೆ. ಪೂರ್ತಿ ರಚನೆ ಏನಿದೆ ಅದನ್ನು, ಪದ ರಚನೆ ಏನಿದೆ ಅದನ್ನು ಪೂರ್ತಿ ಎಲ್ಲ ಹೊಂದಿತ್ತು ಅಂತ ಕೂಡ ಹೇಳಲಾಗುತ್ತೆ ಈ ಭಾಷೆ ಬಗ್ಗೆ. ಅದು ಬಿಟ್ಟರೆ ಈ ನೋಡಿ, ಕಮಲ್ ಹಾಸನ್ ಅವ್ರ ಹೇಳಿಕೆ ಪ್ರಕಾರ ತಮಿಳಿಂದ ಕನ್ನಡ ಹುಟ್ಟಿದ್ದು, ಕನ್ನಡ ಬೆಳೆಯೋದಕ್ಕೆ ಕಾರಣನೇ ತಮಿಳು ಅಂತ ಕೂಡ ಹೇಳ್ಕೊಂಡಿರೋ ವಿವಾದ ಇದು ಹೈಕೋರ್ಟ್ ಬಿಟ್ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಕೇಸ್. ಇದು ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಅವರು ಕ್ಷಮೆಯನ್ನು ಕೇಳ್ತಾ ಇಲ್ಲ. ನೋಡಿ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಚೆನ್ನೈ ಕೂಡ ನಮಗೆ ತುಂಬ ಸಮುದ್ರದಲ್ಲಿ ಏನೇ ಈ ಕಡೆಯಿಂದ ಸಾಗಿಸೋದಕ್ಕೆ, ಆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬ ಅಧಿಕೃತ ಒಂದು ಕೇಂದ್ರಾಡಳಿತ ಪ್ರದೇಶ ಅದೇ ಆಗಿದ್ದಾಗ ನಮ್ಮ ಚೆನ್ನೈ, ಮದ್ರಾಸ್ ಅಂತ ಏನು ಕರಿತೀವಿ ಆವಾಗ ಬ್ರಿಟಿಷರ ಕಾಲದಲ್ಲಿ ಆಗಿರೋದ್ರಿಂದ ತಮಿಳು ಭಾಷೆ ಅಲ್ಲಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ತಮಿಳು ಭಾಷೆ ಅಂತಿಮವಾಗಿ ಮೂಲ ದ್ರಾವಿಡ ಭಾಷೆಯಿಂದ ಅದು ಮೂಲ ಬಂದಿರೋದೇ ದ್ರಾವಿಡ, ಅಲ್ಲಿಂದ ಅಷ್ಟೇ. ನಮ್ಮ ಕನ್ನಡಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಕನ್ನಡ ಅಲ್ಲಿಂದ ಹುಟ್ಟಿಲ್ಲ, ನಮ್ಮ ಕನ್ನಡದಿಂದಲೂ ಅದು ಹುಟ್ಟಿಲ್ಲ. ನೋಡಿ, ಇದು ಹೆಚ್ಚಾಗಿ ಹೇಳ್ಬೇಕಂದ್ರೆ ಕ್ರಿಸ್ತಪೂರ್ವ 3ನೇ ಸಹಸ್ರಮಾನ, ನೋಡಿ 3ನೇ ಶತಮಾನ ಇದೆಯಲ್ಲ, ಕ್ರಿಸ್ತಪೂರ್ವ ಸುಮಾರಿಗೆ ಬಹುಶಃ ಗೋದಾವರಿ ನದಿ ಎಲ್ಲಿ ಜಲಾನಯನ ಪ್ರದೇಶ ಇತ್ತೋ ಅಲ್ಲಿಂದನೂ ಕೂಡ ಮಾತನಾಡಲ್ಪಟ್ಟಿತ್ತು ಅಂತ ಕೂಡ ಹೇಳಲಾಗುತ್ತೆ. ಆದರೆ ಈ ಕಮಲ್ ಹಾಸನ್ ಅವ್ರಿಗೆ ಭಾಷೆ ಬಗ್ಗೆ ಅಷ್ಟು ಹಿಡಿತಾ ಇಲ್ಲ, ಏನು ಗೊತ್ತಿಲ್ಲ. ಭಾಷೆ ಬಗ್ಗೆ ಗೊತ್ತಿಲ್ಲದೇ ಸುಮ್ಮನೆ ಏನೋ ಮಾತಾಡಬೇಕು, ನಮ್ಮ ಅಭಿಮಾನಿಗಳು ಹೆಚ್ಚಿಸ್ಕೋಬೇಕು ಅನ್ನೋ ರೀತಿ ಮಾತಾಡ್ತಾರಷ್ಟೇ. ಅದ್ರ ಬಗ್ಗೆ ಭಾಷೆ ಬಗ್ಗೆ ಏನು ಗೊತ್ತಿಲ್ಲ. ನೋಡಿ, ಭಾಷೆ ಬಗ್ಗೆ ಹೇಳ್ಬೇಕಂತಂದರೆ ಅವ್ರಿಗೆ ಮೂಲ ದ್ರಾವಿಡ ಭಾಷೆಯನ್ನು ಮಾತನಾಡುವವರು ದಕ್ಷಿಣ ಭಾರತದಲ್ಲಿ ನವಶಿಲಾಯುಗದ ಸಂಕೀರ್ಣಗಳೊಂದಿಗೆ ಸಂಬಂಧಿಸಿದ ಸಂಸ್ಕೃತಿಯವರಾಗಿದ್ದರಂತೆ. ಆದರೂ ಕೂಡ ವಸ್ತು ಪುರಾವೆಗಳೇನಿವೆ ಅದೆಲ್ಲ ಕೂಡ ತಮಿಳು ಭಾಷೆಯಲ್ಲಿ ಸಿಕ್ಕಿದೆ ಅಂತ ಕೂಡ ಆಧಾರ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಆದರೆ ಇದು ಹರಪ್ಪ ನಾಗರಿಕತೆಗೂ ಕೂಡ ಸಂಬಂಧಿಸಿದೆ ಅಂತ ಹೇಳಲಾಗುತ್ತೆ. ನೋಡಿ, ಹರಪ್ಪ ನಾಗರಿಕತೆ ಏನು ಹೇಳ್ತೀವಿ, ಸಿಂಧೂ ನಾಗರಿಕತೆ, ಹರಪ್ಪ ನಾಗರಿಕತೆ, ಈ ಥರ ಎಲ್ಲ ನಾಗರಿಕತೆಗಳಿದ್ದು ಆ ಟೈಮಲ್ಲಿ. ಸಿಂಧೂ ನಾಗರಿಕತೆ ಹರಪ್ಪ ನಾಗರಿಕತೆಗೆ ಹೋಲಿಸ್ಕೊಂಡ್ರೆ ಹರಪ್ಪ ನಾಗರಿಕತೆಯಲ್ಲಿ ಇದೆಲ್ಲ ನಾವು ವರ್ಗೀಕರಿಸಿದ್ದೀವಿ, ಇಲ್ಲ ಅಂತಲ್ಲ. ಹಳೆಯ ತಮಿಳು ಭಾಷೆ ನೋಡಿ 300 BCE ಅಂತ ಬಂದಾಗ ಮಧ್ಯ ತಮಿಳು, ಆಧುನಿಕ ತಮಿಳು ಅಂತ ಕೂಡ ಬರುತ್ತೆ. ಈಗ ನಮ್ಮ ಕನ್ನಡದಲ್ಲೂ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಹೇಗೆ ಬರುತ್ತೋ ತಮಿಳು ಹಾಗೆ ಬಂದಿದೆ ಅಷ್ಟೇ. ತಮಿಳಿಂದ ನಾವು ಹುಟ್ಟಿಲ್ಲ, ತಮಿಳಿಂದ ನಾವು ಯಾವುದಕ್ಕೂ ಬೆಳೆದಿಲ್ಲ, ತಮಿಳಿಂದೇ ನಾವು ವರ್ಗೀಕರಣ ಮಾಡ್ಕೊಂಡು ಹೋಗಿಲ್ಲ. ತಮಿಳನ್ನೇ ನಾವು ಕೂಡ ತಮಿಳವ್ರು ಹಂಗೆ, ನಮ್ಮ ಕನ್ನಡದವ್ರು ಹಿಂಗೆ, ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗಿಲ್ಲ. ಈ ಕಮಲ್ ಹಾಸನ್ ಅವ್ರಿಗೂ ಕೂಡ ಅದು ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸ್ನೇಹಿತರೆ, ನೋಡಿ, ಈ ಕಮಲ್ ಹಾಸನ್ ಹೇಳಿಕೆ ಈಗಲೂ ಕೂಡ ವಿವಾದ ನಡೀತಾ ಇದೆ. ಕೋರ್ಟಲ್ಲಿ ಕೂಡ, ಹೈಕೋರ್ಟಲ್ಲೂ ಕೂಡ ಕೇಸ್ ಆಗ್ತಾಯಿದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಕ್ಷಮೆ ಕೇಳಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ನಮ್ಮ ಕನ್ನಡ ಪರ ಸಂಘಟನೆಗಳು ಏನಿದೆ ವಾದ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಕ್ಷಮೆ ಕೇಳಲಿ ಅಂತ ಕೂಡ ವಾದ ಮಾಡ್ತಾ ಇದ್ದಾರೆ. ನೋಡಬೇಕು ಸ್ನೇಹಿತರೆ, ಕ್ಷಮೆ ಕೇಳಲ್ಲ ಅಂದಮೇಲೆ ಕೇಳಿಸ್ತೀವಿ, ನಮ್ಮ ಕನ್ನಡಿಗರು ಬಿಡಲ್ಲ ಅಂತ ಅನಿಸುತ್ತೆ. ಕ್ಷಮೆ ಕೇಳಲೇಬೇಕು ಅಂತ ಕೂಡ ಕಂಡು ಬರುತ್ತೆ ಮೋಸ್ಟ್ಲಿ. ಕ್ಷಮೆ ಕೇಳೋರ್ಗೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕ್ಷಮೆ ಕೇಳಲೇಬೇಕು, ಇಲ್ಲ ಅಂದರೆ ಬಿಡೋಕ್ಕಾಗಲ್ಲ. ನೀವು ಕ್ಷಮೆ ಕೇಳ್ತಿದ್ರೆ ನಿಮ್ಮ ಜೈಲಿಗೂ ಕೂಡ ಕಳ್ಸೋಕ್ಕೆ ರೆಡಿ ಇದೀವಿ ನಾವು ಕನ್ನಡದವರು ಅಂತ ಕೂಡ ತುಂಬ ಹೇಳ್ಕೊಂಡಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ.
ಇದು ಕಮಲ್ ಹಾಸನ್ ಅವ್ರಿಗೆ ನಿಜ ಹೇಳಬೇಕು ಅಂತಂದರೆ ಅವ್ರು ಮಾಡ್ತಾ ಇರೋ ಸರಿನೋ ತಪ್ಪೋ, ಯಾಕೆಂದರೆ ಅವ್ರ ಹತ್ರ ಏನೋ ದುಡ್ಡಿದೆ ಅನ್ನೋ ದುರಹಂಕಾರದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀವೇ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ.